ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಖಾರ ಬುಂದಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಿಸಿಬೇಳೆಭಾತ್ ಮಾಡಿದಾಗಂತೂ ಖಾರ ಬುಂದಿ ಇರಲೇಬೇಕಲ್ವ. ನಾವು ಹೊರಗಡೆಯಿಂದ ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗೆ ಮಾಡ್ಕೊಂಡ್ಬಿಡ್ಬೋದು ಈ ರೆಸಿಪಿನ. ಒಂದು ಸತಿ ಮಾಡಿಟ್ರೆ ನಾವು ಚುರುಮುರಿ ಮಾಡ್ಕೊಂಡಾಗ ಮತ್ತು ಸೈಡ್ ಡಿಶ್ ಆಗಿ ಯಾವಾಗಾದ್ರೂ ಯೂಸ್ ಮಾಡ್ಕೊತಾ ಇರ್ಬೋದು. ಒಂದು ಕಪ್ ಕಡಲೆ ಹಿಟ್ಟಿದ್ಬಿಟ್ರೆ ಸಾಕು, ತುಂಬ ಸಿಂಪಲ್ಲಾಗೆ ಮಾಡ್ಕೊಬೋದು. ಎಷ್ಟು ಕ್ರಿಸ್ಪಿ ಇರುತ್ತೆ ಅಂದರೆ ಅಷ್ಟು ಕ್ರಿಸ್ಪಿನೆಸ್ ಇರುತ್ತೆ. ಸ್ವಲ್ಪ ಖಾರದ ಪುಡಿ ಉಪ್ಪೊಂದು ಬೆರೆಸ್ಕೊಂಡ್ಬಿಟ್ರೆ ಸಾಕು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ ತೊಗೊಂಡ್ಬಿಟ್ಟು ಇಲ್ಲಿ ನಾನು ಆಗಲೇ ಹಿಟ್ಟನ್ನ ಜರಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರ್ತೀನಿ, ಉಂಡುಂಡೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಜರಡಿ ಇಟ್ಕೊಂಡು ಒಂದು ಕಪ್ ಮೆಜರ್ಮೆಂಟಲ್ಲಿ ನಾನು ಟೈಟಾಗಿ ಪ್ರೆಸ್ ಮಾಡ್ತಿಲ್ಲ, ಲೂಸಾಗೇ ಒಂದು ಕಪ್ ಆಗೋಷ್ಟು ತೊಗೊತಾ ಇದ್ದೀನಿ ಒಂದು ಬೌಲಲ್ಲಿ. ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೇ ಒಂದು 1/4 ಟೀ ಸ್ಪೂನಷ್ಟು ಸೋಡಾ ಪುಡಿ, ಅಡುಗೆ ಸೋಡಾ ಪುಡಿ ಬರುತ್ತಲ್ಲ ಅದು, ಮತ್ತು ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಚೆನ್ನಾಗಿ ಪ್ಯೂರ್ ಇದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟು ಬೆರೆಸ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು. ನಾನು ಇಲ್ಲಿ 1 ಕಪ್ ಹಿಟ್ಟು ತೊಗೊಂಡಿದ್ನಲ್ಲ, ಅದರಲ್ಲಿ 3/4 ಕಪ್ಪಷ್ಟು ನೀರಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರಿದೆ ಈಗ ಅದನ್ನು ಸಹ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೋಬೇಕು, ಯಾಕಂದರೆ ಒಂದೇ ಸತಿ ಆಗಿಬಿಟ್ರೆ ಜಾಸ್ತಿ ನೀರು ಥರ ಅನ್ನಿಸ್ತಾ ಇರುತ್ತೆ ನಮಗೆ. ಅದಕ್ಕೆ ನಾವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ಮೇಯ್ನ್ ನಾವು ಇದಕ್ಕೆ ಹಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ನಾವು. ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಿಲ್ಲದೆ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ. ನೋಡಿ ಹಿಟ್ಟು ಯಾವ ರೀತಿ ಮಿಕ್ಸ್ ಆಗಿದೆ. ಈಗ ಫುಲ್ಲು ನೈಸಾಗಿ ಬರಬೇಕು ಈ ಥರ. ನಮಗೆ ಒಂಚೂರು ಗಂಟಿಲ್ಲದೆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಒಂಥರ ದೋಸೆ ಹಿಟ್ಟು ರುಬ್ಕೊಂಡಿರ್ತೀವಲ್ಲ ಆ ಥರ ಬರಬೇಕು. ನಾವು ಮಸಾಲೆ ದೋಸೆ ಹಿಟ್ಟಿಗೆ ರುಬ್ಕೊಂಡಿರ್ತೀವಲ್ಲ ಆ ಥರ. ನೋಡಿ ಎಷ್ಟು ಇದರಲ್ಲಿ ಬರ್ತಾ ಇದೆ. ಈಗ ಈ ಥರ ಇದೆಯಾ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಬೂಂದಿ ಅನ್ನೋದು. ಈ ಥರ ಹಿಂಗಂದರೆ ನಮಗೆ ಡ್ರಾಪ್ ಬಂದರೆ ನಮಗೆ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಡ್ರಾಪ್ ಬರಬೇಕು ಈಗ ಹಿಟ್ಟು. ಮೇನ್ ಹಿಟ್ಟೊಂದು ಈ ರೀತಿ ಕಲಿಸ್ಕೊಂಡಿದ್ದೀವಿ ಅಂದರೆ ಬೂಂದಿ ಮಾಡೋದು ಈಸಿ ನಮಗಿಲ್ಲಿ. ನನ್ನ ಹತ್ರ ಇಲ್ಲಿ ಬೂಂದಿ ಜಾಲರ ಇದೆ, ಇಲ್ಲಾಂದರೆ ನೀವು ಬೋಂಡ ತೇಲ್ಸೋದು ಬರುತ್ತಲ್ಲ ಆ ಜಾಲರದಲ್ಲಿ ಸಹ ಹಾಕ್ಕೋಬೋದು. ನಾನು ಇಲ್ಲಿ ಜಾಲರ ಇರೋದ್ರಿಂದ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಲ್ವಾಗಲೇ. ಎಣ್ಣೆ ಕಾದಿದೆಯಿಲ್ಲ ಅಂತ ನೋಡಿಕೊಂಡು ಈಗ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಈಗ ಇದನ್ನು ಹಿಟ್ಟಿಗೆ ಜಾಲರಿಗೆ ಹಿಟ್ಟು ಹಾಕ್ಕೊಳ್ಳೋದು ಅಷ್ಟೇ. ಈಗ ನೀಟಾಗಿ ಈ ಥರ ಸ್ವಲ್ಪ ಮೇಲೆ ಎತ್ತಿ ಹಾಕ್ಕೊಬೇಕು ನಾವು. ಕೆಳಗಡೆನೇ ಇಟ್ಕೊಂಡು ಹಾಕಿದ್ರೆ ಅವು ದಾರ ಥರ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ಥರ ಮೇಲೆ ಇಟ್ಕೊಂಡು ಈ ಥರ ಮೇಲೆ ಹಿಟ್ಟು ಪ್ರೆಸರ್ ಆಗ್ತಾ ಇದ್ದರೆ ಕೆಳಗಡೆ ಬರ್ತಾ ಇರುತ್ತೆ. ಸ್ವಲ್ಪನೇ ಹಾಕ್ಕೊಬೇಕು ನಾವು. ಒಂದೇ ಸತಿ ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರು ಸಮೇತ ಒಂದಕ್ಕೊಂದು ಎಲ್ಲ ಒಂಥರ ಅಂಟ್ಕೊಂಡ್ಬಿಡುತ್ತೆ. ನಾವಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ನನಗೆ ಇಷ್ಟು ಇವಾಗ ಸಾಕು ಅನಿಸ್ತಾ ಇದೆ ನೋಡಿ. ಇವಾಗ ಹಾಗೆ ಹಿಟ್ಟನ್ನ ಆ ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಫುಲ್ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಒಂದು ಸಹ ದಾರ ಬಂದಿಲ್ಲ, ಎಷ್ಟು ನೀಟಾಗಿ ಬಬಲ್ಸ್ ಬಂದಿದೆ. ಈಗ ನೀಟಾಗಿ ಸ್ವಲ್ಪ ಎಷ್ಟು ಬೇಕೋ ನಾವು ಎಷ್ಟು ಎಣ್ಣೆಗೆ ಅಗತ್ಯ ಇರುತ್ತೋ ಅಷ್ಟು ಮಾತ್ರ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಚೆನ್ನಾಗಿರೋದಿಲ್ಲ. ಈ ಥರ ಫುಲ್ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೆಡ್ ಕಲರ್ ಬಂದಿದೆ ಅಲ್ವಾಗ, ಈಗ ತೊಗೊಳ್ತಾ ಇದ್ದೀನಿ. ಅದೇ ನಾವು ಸಿಹಿ ಬೂಂದಿ ಮಾಡ್ತಿದ್ದೀವಿ ಅಂದರೆ ನಾವು ಸ್ವಲ್ಪ ಇನ್ನೂ ಹಾಕಿದ ತಕ್ಷಣ ಹಂಗೆ ತೆಗೆದುಬಿಡಬೇಕು. ಸ್ವಲ್ಪ ಸ್ಮೂತಾಗಿರಬೇಕಲ್ವ, ಅದಕ್ಕೆ. ಇಲ್ಲಿ ಖಾರ ಬೂಂದಿ ಆಗಿರೋದ್ರಿಂದ ಸ್ವಲ್ಪ ಬ್ರೌನ್ ಬರೋ ತನಕನೇ ಈ ಥರ ಫ್ರೈ ಮಾಡ್ಕೊಬೇಕು ನಾವು ಇಲ್ಲಿಗ. ನೀಟಾಗಿ ಈಗೆಲ್ಲ ತೆಕ್ಕೊಂಬಿಟ್ಟು ಇನ್ನೊಂದು ಸತಿನೂ ಅಷ್ಟೇ ಅದೇ ಜಾಲರನ್ನ ಹಾಗೆ ಇಟ್ಬಿಟ್ಟು ನಾವು ಮತ್ತೆ ಹಿಟ್ಟು ಮಾಮೂಲಿ ಪ್ರೆಸರ್ ಆಗ್ತಾ ಇರೋದು ಅಷ್ಟೇ. ಈಗ ಎಲ್ಲ ಹಿಟ್ಟನ್ನು ಅದೇ ಥರ ಹಾಕೊಂಡ್ರೆ 1 ಕಪ್ ಹಿಟ್ಟಿಂದ ಮಿನಿಮಮ್ ಒಂದು ಅರ್ಧ kg ಅಂತೂ ಬೂಂದಿ ಸಿಗುತ್ತೆ ನಮಗೆ ಇಲ್ಲಿ. ಈ ಥರ ಸ್ವಲ್ಪ ಮೇಲೆ ಇಟ್ಕೊಂಡು ಈ ಥರ ಆಗ್ತಾಯಿದ್ರೆ ಹೇಳ್ತೀನಲ್ಲ, ಮೇಯ್ನ್ ಹಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿರ್ಬೇಕು. ನೈಸಾಗಿದ್ದರೆ ಹಿಟ್ಟು ಚೆನ್ನಾಗಿದ್ದರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ಬೂಂದಿ ಅನ್ನೋದು. ಇವನು ಸಹ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಚುರುಮುರಿ ಮಾಡ್ಕೊಂಡಾಗ ಮತ್ತು ಇದು ಬಿಸಿಬೇಳೆಭಾತ್ ಮಾಡಿದಾಗಂತೂ ಬೂಂದಿ ಬೇಕೇ ಬೇಕು. ಹೊರಗಡೆಯಿಂದ ತರಬೇಕಂದ್ರೆ ಒಂದು 80 ರೂಪಾಯಿ ಆದರೂ ಇರುತ್ತೆ ಅರ್ಧ kg. ಈಗ ಜಾಸ್ತಿನೇ ಇರುತ್ತೆ. ನಾನು ಇಲ್ಲಿ ಮನೇಲೇ ಈ ಥರ ಮಾಡ್ಕೊಂಡ್ಬಿಡ್ತೀನಿ ಹಿಂಗೆ ಇರೋವಾಗ. ಈಗೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ತೇಲ್ಸಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಹುರ್ಗಡ್ಲೆ ಬರುತ್ತಲ್ವ, ಗೋಡಂಬಿ ಏನಾದರೂ ಆ್ಯಡ್ ಮಾಡ್ಕೊಬೋದು. ನಾನು ಬರೀ ಇಲ್ಲಿ ಜಸ್ಟ್ ಖಾರ ಬೂಂದಿ ಮಾತ್ರ ನೋಡಿಸ್ತಾ ಇದ್ದೀನಿ ಅಷ್ಟೇ. ನಾವು ಇಲ್ಲಿ ಈ ಥರ ಎಲ್ಲ ಉಪ್ಪು ಖಾರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಈಗ ಇಲ್ಲಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.